ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಶೀತ ಅಥವಾ ಕೆಮ್ಮು, ಗಟ್ಟಿ ಕಫಾಗೆ ಒಂದು ಒಳ್ಳೆ ಕಷಾಯನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಫಸ್ಟಿಗೆ ನಾನು ಇಲ್ಲಿ 3 ಲವಂಗ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಮೆಣಸು, ಸ್ವಲ್ಪ ಬೆಲ್ಲ ಹಾಗೂ ತುಳಸಿ ಎಲೆ ತೊಗೊಂಡಿದ್ದೀನಿ. ಹಾಗೆಯೇ 2 ವಿಳ್ಯದೆಲೆ ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದೇ ಸಾಕು. ನಾನು ಇಲ್ಲಿ ಚಿಕ್ಕದಿರೋದ್ರಿಂದ 2 ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಒಂದು 3ರಿಂದ 4 ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು ಕೆಮ್ಮಿಗೆ. ನಿಜವಾಗ್ಲೂ ಮನೇಲಿ ಈ ರೀತಿ ಕಷಾಯ ಮಾಡ್ಕೊಂಡು ಕುಡೀರಿ. ಎಷ್ಟೇ ಗಟ್ಟಿ ಕಫ ಇದ್ರೂ ಇದರಿಂದ ರಿಲೀಫ್ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು ಕುಟ್ಟಣಿಗೆಗೆ ಮೆಣಸು ಮತ್ತು ಲವಂಗನ ಪುಡಿ ಮಾಡ್ಕೊಳಕ್ಕಾಗ್ತಾಯಿದ್ದೀನಿ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಹಾಗೆಯೇ ನಾನು ಇಲ್ಲಿ 1 ಇಂಚಷ್ಟು ಶುಂಠಿ ತೊಗೊಂಡಿದ್ನಲ್ಲ, ಅದನ್ನು ಗೆಜ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಕಷಾಯ ಮಾಡೋಕ್ಕೆ ಒಂದು ಪಾತ್ರೆಗೆ 2 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದು 2 ಲೋಟದಷ್ಟು ನೀರು ಹಾಕಿದರೆ ನಮಗೆ ಕಷಾಯ ಅದು ಕುದ್ದು 1 ಲೋಟದಷ್ಟೇ ಬರಬೇಕು. ಆವಾಗಲೇ ಇದು ಎಫೆಕ್ಟಿವ್ ಆಗಿ ನಮ್ಮ ಗಟ್ಟಿ ಕಫ ಇರ್ಬೋದು ಮತ್ತು ಶೀತನ ನಿಲ್ಲಿಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಪಾತ್ರೆನ ನಾನು ಸ್ಟವ್ ಮೇಲಿಟ್ಟು ಸ್ಟವ್ನ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ವಿಳ್ಯದೆಲೆ ತೊಗೊಂಡಿದ್ದೀನಲ್ಲ, ಅದನ್ನು ಈ ರೀತಿ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ತುಳಸಿ ಎಲೆ ಹಾಕ್ಕೋತಾ ಇದ್ದೀನಿ ಮತ್ತು ದೊಡ್ಡ ಪತ್ರೆನ ಈ ರೀತಿ ಪೀಸ್ ಮಾಡಿ ಹಾಕ್ಕೋತಿದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಇದನ್ನು. ಹಾಗೆಯೇ ನೀವು ಮಕ್ಳಿಗೂ ಕೂಡ ಇದನ್ನು ಕೊಡ್ಬೋದು, ತುಂಬ ಕೆಮ್ಮೇನಾದರೂ ಇದ್ದರೆ. ಹಾಗೆಯೇ ನಾನಿಲ್ಲಿ ಲವಂಗ ಮತ್ತು ಮೆಣಸನ್ನ ಪುಡಿ ಮಾಡಿದ್ನಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಜಜ್ಜಿಟ್ಟಿರುವಂಥ ಶುಂಠಿ, ಇಷ್ಟನ್ನು ನಾವು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಹಾಗೆಯೇ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ಕೋತಿದ್ದೀನಿ. ಬೆಲ್ಲ ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಒಗ್ಗರು ಇರುತ್ತಲ್ವ, ಅದಕ್ಕೇ ಸ್ವಲ್ಪ ಬೆಲ್ಲ ಹಾಕ್ಕೋತಿರೋದು. ಹಾಗೆಯೇ ಇದು ಚೆನ್ನಾಗಿ ಕುದಿ ಬಂದು 1 ಲೋಟದಷ್ಟೇ ಬರಬೇಕು. ಇಲ್ಲಿ ನೋಡಿ, ಈ ರೀತಿ ಆಗಬೇಕು. ಹಾಗೆಯೇ ಟೀ ಸೋಸೋ ಜಾಲರಿಲಿ ಈ ರೀತಿ ಸೋಸ್ಕೊಂಡು, ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು. ನೀವು ಕೂಡ ಮನೇಲಿ ಈ ರೀತಿ ಕಷಾಯ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಎಷ್ಟೇ ಗಟ್ಟಿ ಕಫ ಇದ್ರೂ ಅದನ್ನು ಕಫನ ಬೇಗ ಕರಗಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋ ಎಲ್ಲ ಯಾರೆಲ್ಲ ನೋಡಿದ್ರು ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಎಲ್ರಿಗೂ ಬಾಯ್ ಹೇಳ್ತಿದ್ದೀನಿ.